ವಾವ್! ಅಪ್ಪ, ಆ ಮನೆಗಿಂತ ಈ ಮನೆ ಬ್ಯೂಟಿಫುಲ್ ಆಗೈತಪ್ಪ. ಅಲ್ವಾ? ಅದಕ್ಕಿನ್ನು ಇದೇನೇನೆ ದೊಡ್ಡದಾಗೈತೆ ಮನೆ. ನನಗೇನೋ ಇದೇನೇ ಬಲ್ ಇಷ್ಟ ಆಯ್ತು ಕಣಪ್ಪ. ಅದಕ್ಕಿನ್ನನುವೇ ನಿನಗಿಷ್ಟ ಆಗ್ಲಿಲ್ವೇ? ನಿಂಗಿಷ್ಟ ಆದ್ಮೇಲೆ ನನಗಿಷ್ಟ ಆಗದಿದ್ದಂಗೆ ಇರ್ತದೆ. ಭಾಳ ಸಂದಕೈತೆ ಬಿಡು, ಭಾಳ ಸಂದಕೈತೆ. ಕರಿ ನಿನ್ನ ಗಂಡನ್ನ. ಪತಿದೇವ್ರೇ, ಪತಿದೇವ್ರೇ, ಪತಿದೇವ್ರೇ. ಅಳಿಮಯ್ಯ, ಯೋ ಅಳಿಮಯ್ಯ, ಎಲ್ಲೋಗ್ಬಿಟ್ಟೆ? ಬಾಯಿ ಚಗಡಿಕೆ ಅಳಿಮಯ್ಯ. ಅಪ್ಪ, ಮನೆ ಮಾತ್ರ ಹೆಸ್ರಿಕ್ಕಂಗಿಲ್ಲ ಕಣಪ್ಪ. ಸೂಪರ್ ಡೂಪರ್ ಆಗೈತೆ ಕಣಪ್ಪ ಮನೆ ಮಾತ್ರ. ನನಗಂತೂ ಬಲ್ ಇಷ್ಟ ಆಯ್ತು ಕಣಪ್ಪ ಮನೆ. ಈ ಮನೆಗೆ ಫಿಕ್ಸ್ ಆಗೋಗ್ಬಿಡೋಣ ಕಣಪ್ಪ. ಇನ್ನೇನಮ್ಮ, ಇದೇ ನಿನ್ನ ಗಂಡನ ಮನೆ ಆದಮೇಲೆ ಪಿಕ್ಸ್ ಆಗದೆ ಇನ್ನೇನು ಮಾಡ್ತೀಯ ಹೇಳು? ಪಿಕ್ಸು ಇಲ್ಲೇನೆ ನೀಯ. ಓ ಬೀಗ್ರೆ, ನಮಸ್ಕಾರ ನಮಸ್ಕಾರ. ಅತ್ತೆ, ನಮಸ್ಕಾರ ನಮಸ್ಕಾರ. ಚೆನ್ನಾಗಿದ್ದೀರಾ ಅತ್ತೆ? ನೀವು ಚೆನ್ನಾಗಿರ್ತೀರಾ ಬಿಡಿ. ಇಷ್ಟು ದೊಡ್ಡ ಮನೆಯಾಗೆ ಚೆನ್ನಾಗಿಲ್ದೆ ಇನ್ನೇನು ಮಾಡ್ತೀರಾ? ಬಹಳ ಚೆನ್ನಾಗಿರ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಚೆನ್ನಾಗಿರೋಣ ಅಂತ ಬಂದೆ. ಅತ್ತೆ, ಎಲ್ಲಿ ನನ್ನ ಗಂಡ ಕಾಣ್ತಾನೆ ಇಲ್ವೇ? ರೀ, ರೀ, ರೀ. ಅತ್ತೆ, ಕರೀರತ್ತೆ. ಇವ್ರು ಹೆಂಗ್ ಹುಡಿಕ ಬಂದ್ರು ಮನೆಯ? ಅಡ್ರೆಸ್ ಏನೋ ನಾನು ಕೊಟ್ಟಿರ್ಲಿಲ್ವೇ? ಮತ್ತೆ ಹೆಂಗ್ ಹುಡಿಕೊಂಬಿಟ್ಟು ಬಂದ್ರಪ್ಪ ಇವರು? ಅಯ್ಯೋ ಶಿವನೇ ಭಗವಂತನೇ, ಇದೆಲ್ಲ ಬೇಕಿತ್ತ? ಈಗ ಎಲ್ಲ ಒಳ್ಳೇದಾಗ ಟೈಮಾಗಿ ಇವಳು ಬಂದ್ಬಿಟ್ಟು ಎಲ್ಲ ಆಳು ಕೆಡಬಿಟ್ಲಲ್ಲ. ಈಗ ಏನು ಮಾಡೋದು? ಏನಾರ ಒಂದು ಮಾಡ್ಬೇಕಲ್ಲ ಈಗ. ಅಯ್ಯೋ ದೇವ್ರೆ, ಎಲ್ಲ ಮನೆ ಸಿಕ್ಕಿತ್ತು ಹೆಂಗೋನು. ಶಾರದಿನೂ ನಂಬಿಸಿದ್ದಾಗಿತ್ತು, ಮಗಳನ್ನೂ ನಂಬಿಸಿದ್ದಾಗಿತ್ತು. ಇವಾಗ ಸಂದಕ್ಕಿರೋ ಟೈಮಾಗೆ ಇವಳು ಯಾವ ಕಡೆಯಿಂದ ಒಟ್ಕಾಯಿಸ್ಕೊಬಿಟ್ಲಪ್ಪ ಇವಳು. ಏನು ಯಜಮಾನ್ರೆ, ನೀವು ನಮ್ಮ ಅಪ್ಪನ ಮಧ್ಯದಾಯಿನಾಗೆ ನೀವು ಯಾಮರ್ಸ್ ಬಂದ್ಬಿಟ್ರೆ ನಾವೇನಾದ್ರೂ ತಲೆನೇ ಕೆಡ್ಸ್ಕೊಂಡಾಗ ನಿಮ್ಮ ನುಡಿಕೊಂಡು ಬರೀದಂಗೆ ಇದ್ಬಿಡ್ತೀವಿ ಅಂತ ಹೆಂಗೆ ಅನ್ಕಂಡ್ರಿ? ಹಾಂ, ತಾಳಿ ಕಟ್ಟಿದ್ಮೇಲೆ ನೀವು ನನ್ನ ಗಂಡನೇನಿಯ ಫಸ್ಟ್ ನೈಟೂ ಆಗೈತೆ. ಎಲ್ಲ ಆದಮೇಲೆ ಬಿಟ್ಬಿಟ್ಟು ಎಸ್ಕೇಪ್ ಆಗ್ಬಿಡಕ್ಕೆ ಬಂದ್ಬಿಟ್ರೆ ನಾನು ಬಿಟ್ಬಿಡ್ತೀನ ನೋಡಿ. ಹ್ಞೂ, ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಿದಂಗೆ ಹೆಂಡ್ತಿ ಅಂತ ಹೇಳ್ಬಿಟ್ಟು ಮನೆಗಿರ್ಸ್ಕೊಳ್ಳಿ. ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ಬಿಟ್ಟು ನೀವು ನುಡಿಕೊಂಡು ಬಂದ್ವಿ. ನಾನು ಮುನೇನು ಅಷ್ಟು ಸುಲಭವಾಗಿ ಈ ಯಾಮರ್ಸ್ಬೋದು ಅಂತ ಅನ್ಕೊಬಿಟ್ಟಿದ್ದೀರಾ? ಬೆಂಗಳೂರಾಗೆ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಅಲ್ಲಿ ನೀರು ಕಾಯ್ತೀವಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಪ್ಪ ಅಲ್ಲಿ ಒಂಚೂರು ಹಣ್ಣು ಪಣ್ಣು ಎಳ್ನೀರು ಕುಡ್ಕೊಬಿಟ್ಟು ಬರೋಣ ಅಂತ ಹೋಗಿ ಬರೋ ಅಷ್ಟೊತ್ತಿಗೆ ಎಸ್ಕೇಪ್ ಆಗೋಗ್ಬಿಟ್ಟಿದ್ದೀರಲ್ಲ. ಏನು ಬಂದಿರೋದು ನಿಮಗೆ ಒತ್ಕಾಲ ಅಂತ ಹೇಳ್ಬಿಟ್ಟು. ನೋಡು, ಅದೆಲ್ಲ ನಾನು ಸುಮ್ಮನೆ ಬಿಡಲ್ಲ. ಈ ಮನೆ ನನಗೆ ಭಾಳ ಇಷ್ಟ ಆಗ್ಬಿಟ್ಟೈತೆ. ಇನ್ಮ್ಯಾಲೆ ನಾನು ಈ ಮನೆಯಾಗೆ ಇರ್ತೀನಿ. ಅಯ್ಯೋ ಅಮ್ಮ. ಮಗನೇ, ಎಲ್ಲ ಒಳ್ಳೇದಾಗ ಟೈಮಾಗೆ ಇದೇನಲ್ಲ ಇದು ಎಡವಟ್ಟು ಕೆಲಸ? ಎಲ್ಲ ಒಳ್ಳೇದಾಯ್ತಾಯ್ತು. ಇನ್ನೇನು ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ನಿನ್ನ ಹೆಸ್ರಿಗಾಗಿ ಎಲ್ಲಾನು ಇದೇ ಕಟ್ತೀನಿ ಅಂತ ಹೇಳ್ತಿದ್ದೆ. ಫ್ಯಾಕ್ಟ್ರಿಗೆ ನಿನ್ನ ಫ್ಯಾಕ್ಟ್ರಿನೇ ಕಟ್ತೀನಿ ಅಂತ. ಈಗ ನೋಡಿದ್ರೆ ಎಲ್ಲ ಯಕ್ಕೂಟ ಹಾಳಾಗೋಯ್ತಲ್ಲ ಕಣ ಮಗ. ಈಗ ಏನು ಮಾಡೋದು ಅಂತ ನನಗೆ ತಲೆ ಕೆಟ್ಟ ಕ್ಯಾರಡದ್ಬಿಟ್ಟೈತಿ ಇವಾಗಂತೂ. ಇವಳನ್ನ ಏನು ಮಾಡ್ತೀಯ ಅಂತ. ನನಗೆ ನನ್ನ ಗೊತ್ತಿದ್ರೆ ನಾನು ಯಾಕೆ ಸುಮ್ಕೆ ನಿಂತ್ಕೊತಾ ಇದ್ದೆ? ಈಗ ಶಾರದಿನೂ ಹಂಗೇನೇ ಆಶಾ ಬರೋಕ್ಕಿಂತ ಮುಂಚೆ ಇವ್ರನ್ನ ಮನೆ ಬಿಟ್ಬಿಟ್ಟು ಕಳಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅಷ್ಟೇನೆ ನಮ್ಮ ಕತೆ. ನೋಡು, ಪ್ಲೀಸ್ ಅರ್ಥ ಮಾಡ್ಕ. ನಾನು ಹೇಳೋದನ್ನ ಅರ್ಥ ಮಾಡ್ಕ. ಇದು ನನ್ನ ಮನೆ ಅಲ್ಲ, ನನ್ನ ಮೊದಲನೇ ಹೆಂಡತಿ ಮನೆ ಇದು. ನೋಡು, ನಾನು ಹೇಳೋದು ನಾವು ಕೇಳಿಸ್ಕೊಂಡು ಅರ್ಥ ಮಾಡ್ಕ. ಈಗ ನಂದು ಅಂತ ಇಲ್ಲಿ ಊರಾಗೆ ಏನು ಉಳಿದಿಲ್ಲ. ಉಳಿದಿರೋದೆಲ್ಲನೂ ನನ್ನ ಹೆಂಡತಿ ಆಸ್ತಿ ಅಷ್ಟೇನೆ. ಇವಾಗ ನೀನೇನಾದರೂ ಬಂದಿದ್ಯಾ ಅಂತ ಗೊತ್ತಾಗೋಗ್ಬಿಟ್ರೆ ಅಷ್ಟೇ ನನ್ನ ಕತೆ. ಮುಗಿಸ್ಬಿಟ್ಟು ನನ್ನೂ ಸೇರಿಬಿಟ್ಟು ನಿನ್ನ ಜೊತೆ ಈಚೆ ಕಡೆಗೆ ಹಾಕ್ಬಿಡ್ತಾಳೆ. ಪ್ಲೀಸ್ ಅರ್ಥ ಮಾಡ್ಕ. ಇಲ್ಲಿಂದ ದಯವಿಟ್ಟು ಹೋಗು. ನಾನಾದರೂ ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ಏನು ಹೇಳ್ತಾ ಇದೆಯಾ? ನೀನು ನಿಮ್ಮಮ್ಮ ಈ ಮನೆಯಾಗೆ ದೊಡ್ಡ ಮನೆಯಾಗ ಆರಾಮಾಗಿರ್ತೀರಾ? ನಾನು ನಮ್ಮಪ್ಪ ಭಿಕಾರಿ ಥರ ಈಚೆ ಕಡೆ ಇರಬೇಕಾ? ಸಾಧ್ಯನೇ ಇಲ್ಲ. ನಾನು ಇಲ್ಲೇ ಇರ್ತೀನಿ. ಈ ಮನೆ ನನಗೆ ಭಾಳ ಚೆನ್ನಾಗಿ ಇಷ್ಟ ಆಗೋಗ್ಬಿಟ್ಟೈತೆ. ಯಾಕೆ, ನೀವು ಈ ಊರಿಗೆ ಸಾವುಕಾರಂತೆ, ಜಮೀನ್ದಾರಂತೆ, ನಿಮ್ಮ ಹತ್ರ ಏನೂ ಇರಲ್ವಾ? ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು. ನನ್ನ ಮದುವೆ ಮಾಡ್ಕೊಂಡಿದ್ದೀರಲ್ಲ, ಇನ್ಮೇಲೆ ನಾನು ಹೇಳಿದ್ದೇನೆ ನೀನು ಕೇಳಬೇಕು. ನಾನಿವಾಗ ಎರಡನೇ ಹೆಂಡತಿ. ನೋಡಿ, ನನ್ನ ಹತ್ರ ಎಲ್ಲ ವಿಡಿಯೋನೂ ಐತೆ, ಎಲ್ಲ ಫೋಟೋನೂ ಐತೆ ನಾನು ಮದುವೆ ಆಗಿರೋದು. ನೀವೇನ ಶಾನೆ ಮಾತಾಡೋಕೆ ಹೋಗ್ಬಿಟ್ರೆ ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ಹಂಗೇನೆಯ ಪಂಚಾಯತಿ ಹಾಕ್ಬಿಟ್ಟು ಬಾಯ್ ಬಿಡ್ಕೊಬಿಡ್ತೀನಿ ಅಷ್ಟೇನೆಯ. ಅಯ್ಯೋ, ನಾನು ಸಾವುಕಾರಂಗೆ ಏನು ಮಾಡಿದ್ನೋ ಅದೇ ನನ್ನ ಮಗನ ಜೀವನದಾಗೂ ನಡೀತಾಯ್ತಲ್ಲಪ್ಪ. ಅದೇನೆಯ ಕರ್ಮ ಅಂತ ಹೇಳಿದ್ರೆ. ನೋಡು, ಪ್ಲೀಸ್ ಅರ್ಥ ಮಾಡ್ಕ. ನಿನ್ಗೇನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಈಗ ಮೊದಲು ಆಶಾ ಬರೋಕ್ಕಿಂತ ಮುಂಚೆ ನಡಿ ನಿನ್ನ ಮನೆಯಿಂದ. ನಮಗಾದ್ರೂ ಈ ಮನೆಯಾಗ ಜಾಗ ಈಗ ಎಲ್ಲನೂ ಐತೆ. ನೀನೇನಾದರೂ ಇಲ್ಲಿ ಬಂದ್ಬಿಟ್ಟಿದ್ಯಾ ಅಂತ ಗೊತ್ತಾಗೋಗ್ಬಿಟ್ರೆ ಸುಮ್ಮನೆ ಜಗಳ ಆಯ್ತದೆ. ನೋಡು, ಈಗ ನಾನು ದೊಡ್ಡ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಫ್ಯಾಕ್ಟ್ರಿ ಎಲ್ಲ ಕಟ್ಟೋ ತನಕ ದಯವಿಟ್ಟು ಇಲ್ಲಿಂದ ಸ್ವಲ್ಪ ದೂರ ಇರ್ತೀಯಾ? ಏನೋ, ನಿನ್ನೂ ನಿಮ್ಮ ಅಮ್ಮನ ನಾನು ನಂಬ್ತೀನ? ಸಾಧ್ಯನೇ ಇಲ್ಲ ನಿಮ್ಮಿಬ್ರು ನಂಬಕ್ಕೆ. ಮನೆ ಆಳುಗಳು ನೀವಿಬ್ರು. ನಮ್ಮಿಬ್ರು ಅಲ್ಲಿ ಬಿಟ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಟ್ಟು ಬಂದಾಗೆ ಅನ್ಕೊಬಿಟ್ಟೆ. ನೀವೆಂತ ಕಿತ್ತೋದು ಮನೆ ಆಳ್ರು ನೀವಿಬ್ರು ಅಂತ ಹೇಳ್ಬಿಟ್ಟು. ನಿಮ್ಮ ಮ್ಯಾಲೆ ನನಗೆ ಯಾವ ನಂಬಿಕೆನೂ ಇಲ್ಲ. ಎಲ್ಲ ನಂಬಿಕೆನೂ ಹಾಳಾಗಿ ಹೊರಟೋಗ್ಬಿಟ್ಟೈತೆ. ನಿಮ್ಮ ಮ್ಯಾಲೆ 10 ಪೈಸೆನೇ ನನಗೆ ನಂಬಿಕೆ ಇಲ್ಲ. ನಿಮ್ಮ ಅಕ್ಕೆಷ್ಟು ಬೆಂಕಿ ಹಾಕ. ನಾನು ನಮ್ಮ ಅಪ್ಪನ ಅಲ್ಲೇ ಬಿಟ್ಬಿಟ್ಟು ಬಂದ್ರಲ್ಲ ನೀವು. ಇನ್ನೆಂಥ ಮಾನ್ಗೇಡ್ ನನ್ನ ಮಕ್ಳು ಇರ್ಬೇಡ ನೀವು.
ಅಯ್ಯೋ! ನಾನು ಸುಮ್ಮನೆ ಬಿಟ್ಬಿಟ್ಟು ಬರಲಿಲ್ಲ. ನೀನನ್ನ ನಿನಗೆ ಇಲ್ಲೆಲ್ಲ ಸೆಟ್ಲು ಮಾಡಿಸ್ಬಿಟ್ಟು, ಮನೆ-ಗಿನೆಲ್ಲ ನೋಡ್ಬಿಟ್ಟು, ಏನಾರ ಮಾಡ್ಬಿಟ್ಟು, ಆಮೇಲೆ ನಿನ್ನನ್ನ ಕರ್ಕೊಂಡು ಹೋಗೋಣ. ಈಗ ಅರ್ಜೆಂಟಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಅಷ್ಟೇನೆ. ನೋಡು, ಈಗ ಬಾ, ಈ ಮನೆಗಿರೋದು ಬೇಡ, ಈಚೆ ಕಡೆ ಬಾ ಇಲ್ಲಿ. ನಿನಗೆ ಬ್ಯಾರೆ ಮನೆ ತೋರಿಸ್ತೀನಿ. ನೀನು ನನ್ನ ಮಾತು ಕೇಳಿ ಬಾ ಇಲ್ಲಿ. ನಾನು ನಂಬಲ್ಲ. ನಾನು ಯಾಕೆ ಬೇರೆ ಮನೆಗೆ ಬರಬೇಕು? ಈ ಮನೆಯಾಗೆ ಏನೇನೋ ಇರ್ತೀನಿ. ಈ ಮನೆಯಾಗಿರಕ್ಕೆ ಇದು ನಿನ್ನ ಮನೆ ಅಲ್ಲ, ನನ್ನ ಮನೆ ಅಲ್ಲ, ನಮ್ಮ ಅಮ್ಮನ ಮನೆ ಅಲ್ಲ ಇದು. ನನ್ನ ಮೊದಲನೇ ಹೆಂಡತಿ ಮನೆ. ಅರ್ಥ ಮಾಡ್ಕ. ಇದೆಲ್ಲನೂ ಅವಳ ಹೆಸರಿನಾಗೆ ಐತೆ. ನೀನು ಈ ಮನೆಯಾಗ ಇರ್ತೀನಿ ಅಂದ್ರು ನೋಡು, ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ತಾಳೆ. ಮಗಳೇ, ಒಂದು ನಿಮಿಷ ಬಾ ಇಲ್ಲಿ. ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ. ಇವನನ್ನಂತೂ ಬಿಟ್ಬಿಟ್ಟು ಹೋಗಂಗಿಲ್ಲ. ಅವನು ಅದು ಯಾವ ನಿರ್ಧಾರ ಮಾಡ್ತಾನೋ ಅದನ್ನೇ ಮಾಡಲಿ. ನಿನ್ನ ಮಾತ್ರ ಬಿಡೋಕ್ಕಿಲ್ಲ. ನಿನ್ನ ಜೊತೆ ನೀ ಇರಬೇಕು ಅಂತ ಹೇಳ್ಬಿಡು. ಇನ್ನೇನು ಮಾಡಂಗವನವನು ಏನಾರ ಒಂದು ವ್ಯವಸ್ಥೆ ಮಾಡೇ ಮಾಡ್ತಾನೆ. ಅಪ್ಪ, ಇಷ್ಟು ಚೆನ್ನಾಗಿರೋ ಮನೆಗೂ ಇರಬಾರ್ದು ಅಂತ ಹೇಳಿದ್ರೆ ಹೆಂಗಪ್ಪ? ನಾನಂತೂ ಈ ಮನೆಯಾಗೇನೆ ಇರ್ತೀನಿ ಕಣಪ್ಪ. ಭಾಳ ಚೆನ್ನಾಗೈತೆ ಕಣಪ್ಪ ಈ ಮನೆ. ಹ್ಞೂ, ಈ ಮನೆ ನಿನ್ನ ಸೌತಿದು. ಅವಳು ನಿನ್ನ ಮನೆಗೆ ಇಟ್ಕೊಬಿಡ್ತಾಳ. ಇದೆಲ್ಲ ಆಗ್ದಿರೋ ಕೆಲಸ. ನಿನ್ನ ಗಂಡ ಏನು ಹೇಳ್ತಾನೆ ಅದನ್ನು ಒಸಿ ಕೇಳು. ಓ ಮಗನೇ, ಇನ್ನೇನು ಬರ್ತಾರೆ ಕಣಲ್ಲ ಶಾರದಿನೂ ಮಗಳು. ಬಂದಿದ್ದೇನಾರು ನೋಡ್ಬಿಟ್ರೆ ಎಲ್ಲ ಎಡವಟ್ಟಾಗೋಗ್ಬಿಟ್ಟು ಅಷ್ಟೇ ದಿಕ್ಕಾಪಾಲ ಹೋಗ್ಬಿಡ್ತೈತೆ. ನನ್ನ ಮಾತು ಕೇಳು. ಇದೆಲ್ಲನೂ ಆಗ್ದಿರೋ ಕೆಲಸ. ಇವರಿಬ್ಬರು ಮೊದಲು ಮನೆಯಿಂದ ಈಚೆ ಕಡೆಗೆ ಹಾಕು. ಇಲ್ಲ ಅಂತಂದರೆ ಅಯ್ಯಯ್ಯೋ ದೇವ್ರೆ, ಕಷ್ಟ ಆಗೋಯ್ತದೆ. ನೋಡು, ನಾನು ನಿನಗೆ ಏನು ಮೋಸ ಮಾಡಲ್ಲ, ಸರಿನಾ? ಸ್ವಲ್ಪ ನಾನು ಹೇಳೋದನ್ನು ಕೇಳು. ಲಗೇಜ್ ಎತ್ಕ. ನಿನಗೆ ಉಳ್ಕೊಳ್ಳೋಕ್ಕೆ ಅಂತ ಬೇರೆ ಕಡೆ ಎಲ್ಲಾದ್ರೂ ನೋಡ್ತೀನಿ. ನೀನು ಲಗೇಜ್ ಎತ್ಕೊಂಡು ನಡಿ ಈಚೆ ಕಡೆಗೆ. ಈಗೇನಾದರೂ ನನ್ನ ಹೆಂಡತಿ ಬಂದ್ಲು ಅಂತ ಹೇಳಿದ್ರೆ ನಿನ್ನ ಕತೆನೂ ಮುಗಿತೈತೆ, ನನ್ನ ಕತೆನೂ ಮುಗಿತೈತೆ. ಇಬ್ಬರು ಈಚೆ ಕಡೆ ಕೂತ್ಕೊಂಡು ಭಿಕ್ಷೆ ಎತ್ತಬೇಕಾಗ್ತೈತೆ. ನೋಡು, ನಾನೊಂದು ದೊಡ್ಡ ಫ್ಯಾಕ್ಟ್ರಿ ಕಟ್ಟಿಸ್ತೀನಿ. ಆ ಫ್ಯಾಕ್ಟ್ರಿನಾಗೆ ನೀನು ಬೇಕಾದ್ರೆ ಯಜಮಾನಿ ಆಗಿವಂತೆ, ಸರಿನಾ? ನಾನು ದೊಡ್ಡ ಫ್ಯಾಕ್ಟ್ರಿ ಓನರ್ ಆದಮೇಲೆ ಇಬ್ಬರು ಹೆಂಡ್ತಿಯರೇನು 4 ಜನ ಹೆಂಡ್ತಿಯರನ್ನ ಮೇಂಟೈನ್ ಮಾಡೋಕ್ಕೂ ನನ್ನ ಕೈಲಿ ಆಯ್ತದೆ, ಸರಿನಾ? ಆದರೆ ಈಗ ಸದ್ಯಕ್ಕೆ ಹಂಗೆಲ್ಲನೂ ಆಗಲ್ಲ. ನೀನು ನನ್ನನ್ನು ಅರ್ಥ ಮಾಡ್ಕೊಂಡು ಈಗ ಲಗೇಜ್ ಎತ್ಕ. ನಿನ್ನ ಕರ್ಕೊಂಡೋಗಿ ಬಿಟ್ಬರ್ತೀನಿ. ಈಗ ಆಸ್ತಿ ಎಲ್ಲನೂ ನನ್ನ ಹೆಂಡತಿ ಹೆಸರಿನಾಗೈತೆ. ಅವಳ ಹೆಸರಿನಾಗಿರೋದೆಲ್ಲ ನನ್ನ ಹೆಸರು ಬರ್ಸ್ಕೊಂಡು ಆಮೇಲೆ ನಿನ್ನ ಹತ್ರ ಬರ್ತೀನಿ. ನಿಮ್ಮನ್ನ ಹೆಂಗೆ ನಂಬೋದು ಇಬ್ರುನುವೆ? ನಿಮ್ಮನ್ನ ಮಾತ್ರ ನಾನು ಜನ್ಮದಾಗೂ ನಂಬಲ್ಲ ಬಿಡ್ರಿ. ನಿಮ್ಮನ್ನ ನಂಬ್ಕೊಂಡು ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ರೆ ಅದೆಲ್ಲ ಸುಳ್ಳು. ನಾನು ನಂಬಲ್ಲ. ನಾನು ಇಲ್ಲೇನೇ ಇರಬೇಕು, ನೀವು ನನ್ನ ಜೊತೆನೇ ಇರಬೇಕು, ನೀವು ನನ್ನ ಕಣ್ಣು ಮುಂದೆನೇ ಇರಬೇಕು. ಆವಾಗಷ್ಟೇ ನಿಮ್ಮನ್ನು ನಂಬ್ತೀನಿ. ದಿನ ನಿಮ್ಮನ್ನು ನೋಡ್ತಾನೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಂಬಿಟ್ಟು ನಾನು ಹೋಗ್ತೀನಿ ಅಂತ ಅನ್ಕೊಬಿಟ್ರಾ? ಸಾಧ್ಯನೇ ಇಲ್ಲ. ಈ ನನ್ನ ಜೀವ ಇರೋ ತನಕನೂ ನಿಮ್ಮನ್ನಂತೂ ನಾನು ನಂಬೋದೇನೇ ಇಲ್ಲ. ನೋಡಿ, ನಾನು ನಮ್ಮಪ್ಪ ಇರ್ತೀವಿ. ನೀವು ನಮ್ಮ ಜೊತೆನೇ ಇರ್ತೀರಾ. ನೀವು ನನ್ನ ಗಂಡನೇ ಅಷ್ಟೇ. ಮುಂದಕ್ಕೆ ಅದು ಏನು ಮಾಡ್ತೀರೋ ಮಾಡ್ರಿ. ಅಮ್ಮ, ಇವಾಗ ಏನು ಮಾಡೋದು ಅಂತ? ಮಗ, ಏನಾರ ಶಾರದಿ ಬಂದ್ಲು ಅಂತಂದ್ರೆ ನಿನಗೂ ಬೆಂಡೆತ್ತಾಳೆ, ನನಗೂ ಬೆಂಡೆತ್ತಿ ಮೂಳೆ ಮುರಿದು ಬಿಡ್ತಾಳೆ. ನಮ್ಮ 4 ಜನದನೇ ಮೂಳೆ ಮುರಿದೋಗ್ಬಿಡ್ತದೆ. ಅಷ್ಟೇ ನೆನೆಯ. ನೋಡು, ನನ್ನ ಮಾತು ಕೇಳು. ಸುಮ್ಕೆ ನೆನೆಯ. ಇವರಿಬ್ಬರನ್ನು ಕರ್ಕೊಂಡು ಈಚೆ ಕಡೆಗೆ ಹೋಗಿ ಆಮೇಕಿಂತ ಯೋಚನೆ ಮಾಡು. ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕರ್ಕೊಂಡು ನಡಿ. ಏನಾರ ಒಂದು ಹೇಳಿ ಕರ್ಕೊಂಡು ನಡಿ. ಆ ಶಾರದಿನ ಮಗಳನ್ನ ನಾನು ಹೆಂಗೂ ಹಂಗೆ ನೆನೆಯ ಮೇಂಟೈನ್ ಮಾಡ್ತೀನಿ. ಸರಿ ಸರಿ, ನಡೀರಿ ಈಚೆ ಕಡೆಗೆ. ನಿಮ್ಗೆ ಏನಾರ ಒಂದು ವ್ಯವಸ್ಥೆಯ ಮಾಡ್ತೀನಿ. ನಡೀರಿ, ಸುಮ್ಕೇನೆ ನಡೀರಿ. ಮಾವಯ್ಯ, ನಡೀರಿ ಈಚೆ ಕಡೆಗೆ. ನೀವು ನಂಬ್ಕೊಂಡು ಹೋಯ್ತಾ ಇದ್ದೀನಿ. ನೀವೇನಾರ ನನಗೆ ಮೋಸ ಮಾಡಿಬಿಟ್ರೆ ಬರ್ರಿ, ನನಗದು ಏನು ಸೆಟ್ಲ್ ಮಾಡಿಸ್ತೀರೋ ಮಾಡಿ. ನನಗೇನಾರ ಮೋಸ ಮಾಡಿಬಿಟ್ರೆ ನೀವು ಇದ್ದೇ ಮನೆಗೆ ಬಂದ್ಬಿಟ್ಟು ಲಬ 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 ಅಂತ ಬಾಯ್ಬಿಡ್ಕೊತೀನಿ. ಅಷ್ಟೇ ಸಾಲದು ಅಂತ ಹೇಳ್ಬಿಟ್ಟು ಟಿ ವಿನ ಕುಂತ್ಕೊಂಡು ಲಬ 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 ಅಂತ ಬಾಯ್ಬಿಡ್ಕೊಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ಮೋಸ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಡಿ ನಡಿ, ನಾನಿದ್ದೀನಲ್ಲ, ನಡಿ ಹೋಗೋಣ, ನಡಿ ನಡಿ. ಅಪ್ಪ, ಇವಾಗ ಜೀವ ಬಂತು ನನಗಂತೂ. ಜೀವನೇ ಹೋಗ್ಬಿಡ್ತಿತ್ತಿಲ್ಲ. ಹಂಗಿದ್ರೆ ಶಾರದಿನ ಬಂದ್ಬಿಟ್ಟಿದ್ರೆ ನನ್ನ ಸೇರಿ ಜಾಡ್ಸೋದು ಈಚೆ ಕಡೆಗೆ ಹಾಕಿರೋಳು.